ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ದೆಹಲಿಯಲ್ಲಿ ಶೃಂಗೇರಿ ಮಠಕ್ಕೆ ಸಂಬಂಧಪಟ್ಟಂತಹ ಅಥವಾ ಶೃಂಗೇರಿ ಮಠದವರದೇ ಒಂದು ಮ್ಯಾನೇಜ್ಮೆಂಟ್ ಕಾಲೇಜ್ ಇದೆ. ಆ ಕಾಲೇಜ್ ಹೆಸರು ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಆ ಕಾಲೇಜಿನಿಂದ ಒಂದು ಭಯಾನಕವಾದಂತಹ ಸುದ್ದಿ ಬರ್ತಾ ಇದೆ. ಒಂದು ಕಾಮಕಾಂಡ ಹೊರಗಡೆ ಬರ್ತಾ ಇದೆ. ಅಲ್ಲಿ ಇನ್ಚಾರ್ಜ್ ಆಗಿ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅನ್ನುವಂಥವರನ್ನ ಹಾಕಿದ್ರು. ಅವನು ಏನು ಗನಾಂಧಾರಿ ಕೆಲಸ ಮಾಡಿದ್ದಾನೆ ಅಂದರೆ ಅಲ್ಲಿರುವಂತಹ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಕೆಟ್ಟ ಕೊಳಕ ಮೆಸೇಜ್ ಹಾಕೋದು, ಅವರನ್ನು ಮೈಕೈ ಮುಟ್ಟುವಂತಹ ಪ್ರಯತ್ನ ಮಾಡೋದು, ಈ ರೀತಿಯಾದಂತಹ ಆರೋಪಗಳನ್ನು ಒಬ್ಬರು ಇಬ್ಬರಲ್ಲ 17 ಜನ ಮಾಡಿದ್ದಾರೆ. 17 ಜನ ವಿದ್ಯಾರ್ಥಿನಿಯರು ಮಾಡಿದ್ದಾರೆ. ಸುಮಾರು 32 ಜನ ವಿದ್ಯಾರ್ಥಿನಿಯರು ಅವನ ಮೇಲೆ ದೂರು ಕೊಟ್ಟಿದ್ದಾರೆ. ಹೌದು, ಅವನು ಒಳ್ಳೆಯವನಲ್ಲ ಅಂತ 32 ಜನ ಹೇಳಿದ್ದಾರೆ. 17 ಜನ ನಮ್ಗೆ ಅನುಭವ ಆಗಿದೆ, ನಮ್ಮ ಮೇಲೆ ಲೈಂಗಿಕ ಕಿರುಕುಳ ಮಾಡಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ. ಇದಾಗಿದ್ದೇ ತಡ ಆಸಾಮಿ ನಾಪತ್ತೆ. ಸೊ ಏನಿದು ಇಡೀ ಪ್ರಕರಣ? ಆ ವ್ಯಕ್ತಿ ಯಾರು, ಅವನ ಮೂಲ ಹೆಸರೇನು, ಮತ್ತೆ ಇಷ್ಟು ದೊಡ್ಡ ಘಟನೆಯಾಗಿದ್ರು ಸಹ 17 ಜನ ಹಿಂದೂ ಹೆಣ್ಣು ಮಕ್ಕಳು ಬಂದು ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಥವಾ ಕಿರುಕುಳ ಆಗಿದೆ ಅಂತ ದೂರು ಕೊಟ್ಟಿದ್ರು ಸಹ ಒಬ್ಬ ಹಿಂದುತ್ವದ ಹೆಸರಿನವನು ಸಹ ಬಾಯಿ ಬಿಟ್ಟು ಮಾತಾಡೋದಿಲ್ಲ. ಒಂದೇ ಒಂದು ಮಾಧ್ಯಮವೂ ಸಹ ಪ್ರಶ್ನೆ ಕೇಳೋದಿಲ್ಲ. ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಸೊ ನಾನು ಹೇಳ್ದಂಗೆ ದೆಹಲಿಯಲ್ಲಿ ಶೃಂಗೇರಿ ಮಠಕ್ಕೆ ಸಂಬಂಧಪಟ್ಟಂತಹ ಅಥವಾ ಶೃಂಗೇರಿ ಮಠಕ್ಕೆ ಸೇರಿದಂತಹ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಕಾಲೇಜ್ ಇದೆ. ಅಲ್ಲಿ ಮ್ಯಾನೇಜ್ಮೆಂಟ್ ಓದ್ತಿರುವಂತಹ ವಿದ್ಯಾರ್ಥಿನಿಯರಲ್ಲಿ 32 ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಈತನ ವ್ಯಕ್ತಿತ್ವ ಸರಿ ಇಲ್ಲ, ಇಲ್ಲಿದಾನಲ್ಲ ಇನ್ಚಾರ್ಜ್, ಅವನು ಸರಿ ಇಲ್ಲ, ಅವನೊಬ್ಬ ಕಾಮುಕ ಚೇಷ್ಟೆಗಳನ್ನು ಮಾಡ್ತಾನೆ ಅಂತ ಹೇಳಿ 32 ಜನ ಮಾಡಿದ್ದಾರೆ. 17 ಜನ ಅವ್ರಿಗೆ ಸ್ವಂತ ಅನುಭವ ಆಗಿದೆ, ನಮ್ಮ ಮೇಲೆ ಅವನು ಕಿರುಕುಳ ಮಾಡಿದ್ದಾನೆ, ನಮಗೆ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂತಹ ದೂರನ್ನ ಕೊಟ್ಟಿದ್ದಾರೆ. ಯಾರವನು ಅಂದ್ರೆ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅಂತೆ. ಅವನ ಮೂಲ ಹೆಸರು ಡಾಕ್ಟರ್ ಪಾರ್ಥಸಾರಥಿ ಅಂತ. ಅವನನ್ನು ಆ ಕಾಲೇಜು ನೋಡ್ಕೊಳ್ಳೋದಕ್ಕೆ ಇನ್ಚಾರ್ಜ್ ಆಗಿ ಶೃಂಗೇರಿ ಮಠದವರು ಯೋಜನೆ ಮಾಡಿದ್ದಾರೆ. ಯಾವಾಗ ಹೆಣ್ಮಕ್ಳೆಲ್ಲ ಈ ದೂರುಗಳನ್ನು ಜೋರಾಗಿ ಮಾಡೋಕ್ಕೆ ಶುರು ಮಾಡಿದ್ರು, ಆಗ ಅಲ್ಲಿದ್ದಂತಹ ಲೆಕ್ಚರರ್ಗಳು, ಅಲ್ಲಿದ್ದಂತಹ ಉದ್ಯೋಗಿಗಳು ಅಥವಾ ಸಿಬ್ಬಂದಿ, ಅವರೂ ಕೂಡ ಹೆಣ್ಮಕ್ಳನ್ನು ದಬಾಯಿಸುವಂತಹ ಕೆಲಸವನ್ನು ಸುಮಾರು ದಿನ ಮಾಡಿದ್ದಾರೆ. ಆದರೆ ಹೆಣ್ಮಕ್ಳು ಯಾವಾಗ ಅದನ್ನು ದೊಡ್ಡ ಮಟ್ಟದಲ್ಲಿ ಎತ್ತಿದ್ರೋ ಆಗ ಶೃಂಗೇರಿ ಮಠವೇ ಮುಂದೆ ನಿಂತು, ಆ ಮ್ಯಾನೇಜ್ಮೆಂಟೇ ಮುಂದೆ ನಿಂತು, ಕಾಲೇಜಿನ ಮ್ಯಾನೇಜ್ಮೆಂಟು ದೂರನ್ನು ಕೊಟ್ಟಿದ್ದಾರೆ. ದೂರು ಕೊಟ್ಟಿದ್ದೇ ತಡ ಆಸಾಮಿ ನಾಪತ್ತೆ, ಮೊಬೈಲ್ ಸ್ವಿಚ್ ಆಫ್. ಕೊನೆಯದಾಗಿ ಆಗ್ರಾದಲ್ಲಿ ಅವನ ಮೊಬೈಲ್ ಸಿಗ್ನಲ್ ಸಿಗ್ತಾ ಇದೆ. ಅದಾದ ನಂತರ ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಇವನದು ಅದೊಂದೇ ಕರ್ಮಕಾಂಡ ಅಲ್ಲ, ಅದಾದ ನಂತರ ರೈಡ್ ಮಾಡಿದ್ದಾರೆ ಅವನಿದ್ದಂತಹ ರೂಮು ಅಲ್ಲಿ ಇಲ್ಲೆಲ್ಲ. ಅಲ್ಲೆಲ್ಲ ಹೋದ್ರೆ ನಾನಾ ಸಂಖ್ಯೆಯಲ್ಲಿ ನಂಬರ್ ಪ್ಲೇಟ್ಗಳು, ಕಾರಿನ ನಂಬರ್ ಪ್ಲೇಟ್ಗಳು, ಯಾಕೆ ಬಳಸ್ತಿದ್ನೋ ಏನು ಬಳಸ್ತಿದ್ನೋ ಗೊತ್ತಿಲ್ಲ. ಪ್ಲಸ್ ಅವೆಲ್ಲವೂ ಸಹ ರಾಜತಾಂತ್ರಿಕ ನಂಬರ್ಗಳು. ವಿದೇಶದಿಂದ ರಾಯಭಾರಿಗಳಾಗಿ ಇಲ್ಲಿ ಬರ್ತಾರಲ್ಲ ಅವರು, ಅಥವಾ ಆ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗೆ ಕೊಡುವ ನಂಬರ್ಗಳು, ವಿಶೇಷ ನಂಬರ್ಸ್ ಇರ್ತವೆ. ಆ ನಂಬರ್ಗಳು ಅವನ ವೋಲ್ವೋ ಕಾರಿಗೆ ಹಾಕೊಂಡು ಓಡಾಡ್ತಿದ್ದಂತೆ. ಎಲ್ಲಿ ಇದೆಲ್ಲ ನಡೀತಾ ಇರೋದು ಅಂದ್ರೆ ದೆಹಲಿಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲೂ ಅಲ್ಲ, NCR ಪ್ರದೇಶನೂ ಅಲ್ಲ, ದೆಹಲಿಯ ಹೃದಯ ಭಾಗದಲ್ಲಿರುವಂತಹ ವಸಂತ್ ಕುಂಜ್ ಅನ್ನುವಂತಹ ಜಾಗದಲ್ಲಿ, ದೆಹಲಿಯ ಹೃದಯ ಭಾಗ ಅದು. ಅವನು ಈ ರೀತಿ ನಂಬರ್ ಪ್ಲೇಟ್ಗಳು ಹಾಕೊಂಡು ಓಡಾಡಿದ್ದನ್ನು ಪೊಲೀಸರು ಗಮನಿಸಲಿಲ್ಲ. ಅಂತಹ ಪಾಶ್ ಏರಿಯಾದಲ್ಲಿರುವಂತಹ ಒಂದು ಕಾಲೇಜಿನಲ್ಲಿ ಅಲ್ಲಿನ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಶೋಷಣೆ ಆಗ್ತಿರೋದ್ರ ಬಗ್ಗೆನೂ ಪೊಲೀಸರಿಗೆ ಮಾಹಿತಿ ಇಲ್ಲ. ಇಷ್ಟೆಲ್ಲ ನಡೀತಿದೆ. ಆ ಪೊಲೀಸರು ಯಾರ ಅಡಿಯಲ್ಲಿ ಬರೋದು? ಅಮಿತ್ ಶಾ ಅಡಿಯಲ್ಲಿ ಬರೋದು. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಅಡಿಯಲ್ಲಿಯೇ ದೆಹಲಿ ಪೊಲೀಸರು ಬರೋದು. ಅಟ್ಲೀಸ್ಟ್ ಆ ಕಾರು ಓಡಾಡ್ತಿರೋದಾದ್ರೂ ಅವ್ರಿಗೆ ಅನುಮಾನ ಬರಲಿಲ್ವಾ, ಈ ಕಾಲೇಜಿನ ಒಳಗೆ ಯಾಕೆ ರಾಯಭಾರಿ ನಂಬರ್ ಹಾಕೊಂಡು ಕಾರು ಬಂದು ಹೋಗುತ್ತೆ ಅಂತ? ಅದನ್ನು ಸಹ ನೋಡಿಲ್ಲ. ಆದರೆ ಈಗ 17 ಜನ ವಿದ್ಯಾರ್ಥಿನಿಯರು ತಮಗೆ ಆ ಅನುಭವ ಆಗಿದೆ, ತಮ್ಮ ಮೇಲೆ ಆ ರೀತಿಯಾದಂತಹ ಶೋಷಣೆ ಆಗಿದೆ ಅನ್ನುವಂಥ ದೂರು ಕೊಟ್ಟಿದ್ದಾರೆ. 32 ಜನ ವಿದ್ಯಾರ್ಥಿನಿಯರು ಹೇಳಿದ್ದಾರೆ, ಎಸ್ ಅಂಥವನೇ ಅವನು ಕಾಮಿಷ್ಟ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಈಗ ಅವನನ್ನು ಹುಡುಕುವಂತಹ ಕೆಲಸಕ್ಕೆ ಇವರೆಲ್ಲರೂ ಸಹ ಮುಂದಾಗಿದ್ದಾರೆ. ಇದಿಷ್ಟು ಅಲ್ಲಿ ನಡೆದಿರುವ ಘಟನೆಯ ಬಗ್ಗೆ ಆಗಿದ್ರೆ, ಅದರ ಬಗ್ಗೆ ಸುದ್ದಿ ಮಾಡುವ ಗೋಜಿಗೆ ಅಥವಾ ಪ್ರಶ್ನೆ ಮಾಡುವ ಗೋಜಿಗೆ
ಮಾಧ್ಯಮಗಳು ಹೋಗ್ತಾ ಇಲ್ಲ. ಯಾಕೆ? ಹಿಂದುತ್ವ, ಶೃಂಗೇರಿ ಮಠ, ಹಿಂದುತ್ವ, ಅದಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಅಲ್ಲಿ ರೇಪ್ ಆಗುವಂತಹ ಸಾಧ್ಯತೆ ಇದ್ದದ್ದು, ಶೋಷಣೆ ಆಗಿದ್ದು, ಕಿರುಕುಳ ಅನುಭವಿಸಿದ್ದು ಹಿಂದೂ ಹೆಣ್ಮಕ್ಳೇ. ಆದರೆ ಇವರಿಗೆ ಅದು ದೊಡ್ಡ ವಿಚಾರ ಅನ್ಸೋದೇ ಇಲ್ಲ. ಆದರೂ ಇವರಿಗೆ ಧರ್ಮ ರಕ್ಷಣೆ ಮುಖ್ಯ, ಬ್ರಾಹ್ಮಣರ ರಕ್ಷಣೆ ಮುಖ್ಯ, ಇಂಥದ್ದೇ ಮುಖ್ಯ. ಅದೇ ಜಾಗದಲ್ಲಿ ಒಬ್ಬ ಮುಸ್ಲಿಮೋ, ಕ್ರೈಸ್ತನೋ, ದಲಿತನೋ ಇದ್ದಿದ್ರೆ ಆ ಇನ್ಚಾರ್ಜು, ಏನೆಲ್ಲ ಆಗ್ಬಿಡ್ತಿತ್ತು ಈ ಜಗತ್ತಿಗೆ. ಎಷ್ಟು ಜನ ಮಾತಾಡಿರೋರು, ಎಷ್ಟು ಮೀಡಿಯಾದಲ್ಲಿ ಬಾಯಿ ಬಡ್ಕೊಂಡು ಸತ್ತಿರೋರು, ಯಾವೆಲ್ಲ ಹಿಂದುತ್ವದ ನಾಯಕರು ಓಡೋಡಿ ಬಂದು ಬೀದಿಗೆ ಬಿದ್ದು ಬಾಯಿ ಬಡ್ಕೊಂಡಿರೋರು. ಇವತ್ತು ಒಬ್ಬನು ಮಾತಾಡಲ್ಲ. ಎಲ್ಲಿ ಪ್ರತಾಪ್ ಸಿಂಹ ಮಾತಾಡಲಿ? ಈಗ ಹಿಂದೂ ಧರ್ಮಕ್ಕೆ ಏನೂ ಅವಮಾನ ಆಗಲಿಲ್ಲ, ಅಪಚಾರ ಆಗಲಿಲ್ಲ, ಏನೂ ಆಗಲಿಲ್ವಾ? ಸಿ ಟಿ ರವಿ ಏನೂ ಆಗಲಿಲ್ವಾ? ಶೋಭಕ್ಕ ಏನೂ ಆಗಲಿಲ್ವಾ? ಇನ್ನೂ ಇದಾವಲ್ಲ ಒಂದಷ್ಟು ರೌಡಿ ಪಡೆಗಳು ಹಿಂದುತ್ವದ ಹೆಸರಿನಲ್ಲಿ ರೋಲ್ ಕಾಲ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಹಸುವಿನ ಹೆಸರಿನಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ಗೂಂಡಾಗಿರಿ ಮಾಡಿಕೊಂಡು ಓಡಾಡುವಂಥವ್ರು, ಆ ಯತ್ನಾಳ್ ಅನ್ನುವಂತಹ ಬಾಯಿ ಬಡ್ಕ. ಇವ್ರು ಯಾರು? ಒಬ್ಬರಾದರೂ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಆಗಿದೆ, ಉಗ್ರ ಕ್ರಮ ಆಗಬೇಕು ಅಂತ ಒಂದು ಹೇಳಿಕೆ, ಅಟ್ಲೀಸ್ಟ್ ಪ್ರತಿಭಟನೆ ಬಿಡಿ, ಹೇಳಿಕೆ ಅದೂ ಇಲ್ಲ. ಅದು ನಡೆದೇ ಇಲ್ಲ ಆ ಘಟನೆ ಅಂತ ಇವ್ರ ಪ್ರಕಾರ ನಡೆದಿದ್ರು ಏನ್ ತಪ್ಪು? ಅವರೆಲ್ಲ ಏನು ಹೆಣ್ಮಕ್ಳು ತಾನೆ? ಅಷ್ಟು ದೊಡ್ಡ ಸ್ವಾಮೀಜಿ ಕೈ ಇಟ್ಬಿಟ್ರೆ ಅವ್ರು ಪಾವನ ಆಗ್ಬಿಡ್ತಾರಲ್ಲ, ಈ ಕಿರಿಕೀರ್ತಿ ಅನ್ನುವಂತಹ ಅಯೋಗ್ಯರು ಇರ್ತಾರಲ್ಲ, ಪವಿತ್ರ ಸಾವು ಅಂತ ಹೇಳುವವರು, ಅವರು ಅಂಥವರೆಲ್ಲ ಹೇಳ್ಬಿಡ್ತಾರೇನೋ, ಅಯ್ಯೋ ಅವ್ರ ಜೀವನ ಪಾವನ ಆಗೋಗಿರೋದು, ಅವ್ರಿಗೆ ಪುಣ್ಯ ಸಿಕ್ಕಿರೋದು, ಏನು ಮುಕ್ತಿ ಸಿಕ್ಕಿರೋದು ಜೀವನದಲ್ಲಿ, ಅವ್ರು ಮುಟ್ಟಿದ್ದಾರೆ ಅಂದ್ರೆ ಖುಷಿ ಪಡ್ಬೇಕು. ದೂರ ಯಾಕೆ ಕೊಡ್ತಾರೆ ಇವ್ರು ಅಂತ ಬಿಡ್ತಾರೇನೋ ಇವರು. ಅಷ್ಟು ನೀಚರು ಇವರೆಲ್ಲ, ಅಂಥ ನೀಚಾತಿ ನೀಚ ಜನ. ಹಾಗಾಗಿ ಇವರು ಇಷ್ಟು ದೊಡ್ಡ ಘಟನೆ ಆಗಿದ್ರು ಸಹ ಯಾವನು ಬಾಯಿ ಬಿಡಲ್ಲ. ಆದ್ರೆ ಕೆಲವರು ಮಾತ್ರ ಸುದ್ದಿ ಮಾಡ್ತಾ ಇದ್ದೀವಿ ಇದರ ಬಗ್ಗೆ, ಕೆಲವರು ಮಾತ್ರನೇ ಅಷ್ಟೇ. ಇದಿಷ್ಟು ದೆಹಲಿಯಲ್ಲಿ ನಡೆದಿರುವಂತಹ ಕುಕೃತ್ಯ. ಶೃಂಗೇರಿ ಮಠಕ್ಕೆ ಸೇರಿದ ಕಾಲೇಜೊಂದರಲ್ಲಿ ಅಲ್ಲಿನ ಮುಖ್ಯಸ್ಥಾನೆ ದೆಹಲಿಯಲ್ಲಿ ಕಾಮಕಾಂಡ ನಡೆಸಿರುವಂತಹದ್ದು. ಈಗ ಕಣ್ಮರೆಯಾಗಿದ್ದಾನೆ, ಪರಾರಿಯಾಗಿದ್ದಾನೆ. ಅವನನ್ನು ಹಿಡಿಯೋ ಪ್ರಯತ್ನ ಪೊಲೀಸರು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದೆಷ್ಟು ಗಂಭೀರವಾಗಿ ಮಾಡ್ತಿದ್ದಾರೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲೇ ಗೊತ್ತಾಗುತ್ತೆ ಅಷ್ಟೇನೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.